ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ ರೆಸಿಪಿ ಮಸ್ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕಿನ ಅವರೇ ಬೇಳೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಒಂದು 2 ಕುದಿ ಪಡಿಸ್ಕೊಂಡಿದ್ದೀನಿ ಬೇಳೆನ. ಅಲ್ಲಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಸೊಪ್ಪೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು 2 ಟೈಪ್ಸ್ ಮಾಡ್ಬೋದು ನಾವು. ನಾನೀಗ ಒಂದು ರೀತಿ ಮಾಡೋದನ್ನು ಹಾಕಿದ್ದೀನಿ. ಮತ್ತು ಇನ್ನೊಂದು ಥರ ಮಸ್ಸೊಪ್ಪು ಸಾಂಬಾರು ನನಗೆ ಇನ್ನೊಂದು ಸರಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾವು ತರಕಾರಿಗಳನ್ನ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ನಾನು ಅದನ್ನು ಲಾಸ್ಟಲ್ಲಿ ಒಗ್ಗರಣೆಗೆ ತರಕಾರಿ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನಾನು ಯಾಕೆ ಅಂತ ಹೇಳ್ತೀನಿ ನಿಮಗೆ. ಇದ್ರ ಜೊತೆಗೆ ನಾವು ತರಕಾರಿ ಯಾವುದಪ್ಪ ಅಂತಂದರೆ ಹೀರೆಕಾಯಿ, ಬದನೆಕಾಯಿ ಮತ್ತು ಗೆಡ್ಡೆಕೋಸು ಕೂಡ ನಾವು ಹಾಕೋಬೋದು. ನಾನು ಗೆಡ್ಡೆಕೋಸನ್ನು ಬೇಯ್ದಕ್ಕೆ ಹಾಕ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಆಡಿರೋದ್ರಿಂದ ಹೀರೆಕಾಯಿ ಮತ್ತು ಬದನೆಕಾಯಿನ ಒಗ್ಗರಣೆಗೆ ಹಾಕೋತಾಯಿದ್ವಿ. ರೀಸನ್ ಏನಪ್ಪ ಅಂತಂದರೆ ಪಾಪುಗೆ ಬದನೆಕಾಯಿ ಸ್ವಲ್ಪ ಶೀತ ಆಗ್ಬೋದು ಅಂತೇಳಿ ನಾನೊಂದು ಸಾಂಬಾರು ತಗೋತೀನಿ. ಕೊನೆಯಲ್ಲಿ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಇವತ್ತು ವಿಸಿಲ್ ಹಾಕ್ಸ್ಕೊಳ್ಳೋಣ. ಒಂದು ವಿಸಿಲ್ ಆಗಿದೆ. ಈ ರೀತಿ ಬೇಯಿಸ್ಕೊಂಡು ನೆಕ್ಸ್ಟ್ ಇದನ್ನು ಒಗ್ಗರಣೆ ಮಾಡ್ಕೊಬೋದು. ನೀವು ಇದನ್ನು ಹಂಗೇ ಸಾಂಬಾರು ಪೌಡ್ರ್ ಹಾಕ್ದೇ ನೀವು ಉಪ್ಸಾರು ರೀತಿ ಕೂಡ ಮಾಡ್ಕೋಬೋದು. ಇಲ್ಲ ಬೇಡ ನಮಗೆ ಖಾರ ಬೇಕು ಅಂತ ಹೇಳಿದರೆ ನಾವು ಸಾಂಬಾರು ಪೌಡ್ರ್ ಹಾಕಿ ಖಾರ ಸಾಂಬಾರನ್ನ ಮಾಡ್ಕೊಬೋದು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಇಲ್ಲಿಗೆ ನಾನು ಹೀರೆಕಾಯಿ ಮತ್ತು ಬದನೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ತರಕಾರಿ, ಸೊಪ್ಪು, ಬೇಳೆ ಎಲ್ಲ ಹಾಕಿ ಕೂಗಿಸಿ ಸಾಂಬಾರು ಪೌಡ್ರ್ ಕೂಡ ಹಾಕಿ ಕೂಗಿಸ್ಕೊತಾರೆ, ವಿಸಿಲ್ ಹಾಕ್ಸ್ಕೊತಾರೆ. ನಾನಿಲ್ಲಿ ಏನು ಮಾಡಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ತುಂಬ ಬೇಗ ಕೂಡ ಆಗುತ್ತೆ ಸಾಂಬಾರು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ. ಮತ್ತು ಫ್ರೈ ಮಾಡಿಕೊಂಡು ಇಲ್ಲಿಗೆ ನಾವು ಬೇಯಿಸಿಟ್ಟಿರುವಂಥ ಬೇಳೆ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಾವು ಹಂಗೆ ಎತ್ತಿಟ್ಕೋಬೋದು. ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಸಾಂಬಾರು ಪೌಡ್ರ್ ಹಾಕ್ಕೊತೀವಿ ಅಂತ ಹೇಳಿದರೆ ನೀವು ಸಾಂಬಾರು ಪೌಡ್ರ್ ಆ್ಯಡ್ ಮಾಡ್ಕೋಬೋದು. ಮೇಯ್ನ್ ಸ್ವಲ್ಪ ನೀವು ಕಾಯಿ ತುರಿನ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನಮಗೆ ಎಷ್ಟು ನೀರು ಆ್ಯಡ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರ್ನಲ್ಲಿ. ತಿಕ್ಕಾಗಿ ಬೇಕು ಅಂದರೆ ತಿಕ್ಕಾಗಿ ಮಾಡ್ಕೋಬೋದು. ಇಲ್ಲ ನಮಗೆ ಬೇಡ ಸ್ವಲ್ಪ ನೀರು ಥರ ಬೇಕು ಅಂತಂದರೆ ನಾವು ಆ ಥರನೂ ಕೂಡ ಮಾಡ್ಕೋಬೋದು. ಈಗ ಸಾಂಬಾರು ಪೌಡ್ರ್ ಹಾಕ್ತೆ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದು ಸಲ ಟ್ರೈ ಮಾಡಿ. ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇಟ್ಸ್ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನೋಡ್ತಾ ಇದ್ದೀರೋ ವೀಡಿಯೋನ ಖಂಡಿತವಾಗ್ಲೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ನಾವು ಇದಕ್ಕೆ ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟನ್ನು ನೀವೇನಂದರೆ ಇಲ್ಲ ಕೆಲವರು ಏನು ಮಾಡ್ತಾರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ವಿಸಿಲ್ ಹಾಕ್ಸ್ಕೊಂಡು ಕುಕ್ಕರಲ್ಲೇ ಆಮೇಲೆ ಒಗ್ಗರಣೆ ಮಾಡ್ತಾರೆ. ನಾವು ಈ ಥರನೂ ಮಾಡಬಹುದು. ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಬೋದು. ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀವಿ. ಕಾಯಿ ತುರಿನ ಎಷ್ಟು ಹಾಕ್ತೀವೋ ಅಷ್ಟು ಕೂಡ ಟೇಸ್ಟ್ ಇರುತ್ತೆ. ನೀವು ತುರಿದು ಹಾಕಿಲ್ಲ ಅಂತಂದರೆ ಕಾಯಿನ ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಸ್ವಲ್ಪ ಇಂತಹ ಸ್ವಲ್ಪ ಸಾಂಬಾರುಗಳನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.